ಇವರು ಆಗ್ಲೇ 2-3 ಪಿಕ್ಚರ್ ಮಾಡಿ ಒಂದು ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ಅವರಿಗೆ, ರಾಷ್ಟ್ರ ಪ್ರಶಸ್ತಿನೂ ಬಂದಿದೆ. ಈಗ ಅಭೇದ್ಯಂ ಅಂತ ಒಂದು ಫಿಲಂ ಕೂಡ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಕಂಬಳ ಮಾಡಿದ್ದಾರೆ. ಕಂಬಳ ರೆಡಿಯಾಗಿದೆ. ಜನವರಿ ಕೊನೆಯ ವಾರದಲ್ಲಿ ಇಲ್ಲ ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ. ಈಗ ರಕ್ತ ಕಾಶ್ಮೀರಗೂ ಅವರು ಕೈ ಜೋಡಿಸಿದ್ದಾರೆ ನನ್ನ ಜೊತೆನಲ್ಲಿ. ಆಯ್ತಾ? ಈ ವಿಲ್ ಬಿ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಪ್ರಾಡಕ್ಟ್. ಈಗ ಒಟ್ಟಿನಲ್ಲಿ ಈಗಾಗಲೇ ನಿಮ್ಗೆ ಈ ಚಿತ್ರದ ಬಗ್ಗೆ ಎಲ್ಲ ಹೇಳಿದ್ದೀನಿ. ಈಗ ಇನ್ನೊಂದು 2 ವಾರದಲ್ಲಿ ರಿಲೀಸ್ಗೆ ಡೇಟ್ ಒಂದು ಅನೌನ್ಸ್ ಮಾಡಬೇಕು. ಅದು ಸೆನ್ಸಾರ್ ಸರ್ಟಿಫಿಕೇಟ್ ಸೆನ್ಸಾರ್ ಆಗಿದೆ. ಸರ್ಟಿಫಿಕೇಟ್ ಸಿಗ್ನೇಚರ್ಗೆ ಬಾಂಬೆಗೆ ಹೋಗಿದೆ. ಅದು ಬಂದ್ಮೇಲೆ ಅನೌನ್ಸ್ ಮಾಡ್ತೀವಿ ನೋಡ್ಕೊಂಡು. ಈಗ ಈ ಪಿಕ್ಚರ್ ಕಥೆಯಲ್ಲಿ ನೀವು ಒಂದು ಟೆರರಿಸಂಗೆ ಧಿಕ್ಕಾರ ಅಂತ ಒಂದು ಸಾಂಗ್ ನೋಡಿದ್ರಿ. ಅಂದ್ರೆ ಅದು ಮಕ್ಕಳ ಕೈಯಿಂದ, ಅಂದ್ರೆ ಈ ಚಿತ್ರನೇ ಕಂಪ್ಲೀಟ್ ಆಗಿ ಟೆರರಿಸಂ. ಇವತ್ತೇನ್ ಡೆಲ್ಲಿಲಿ ನಡೆದಿದೆಯೋ, ಏನು ಆಯ್ತು ಕಾರ್ ಬ್ಲಾಸ್ಟ್ ಆಗಿ, ಆ ತರ ನಮ್ಮ ಬೆಂಗಳೂರಿನಲ್ಲಿ ಒಂದು ಫ್ಯಾಮಿಲಿ ಬಂದು ಬೆಂಗಳೂರಿನಲ್ಲಿ 8 ಕಡೆಗೆ ಬ್ಲಾಸ್ಟ್ ನ ರೆಡಿ ಮಾಡಿರ್ತಾರೆ. ಅದನ್ನ ಗೊತ್ತಾದ್ಮೇಲೆ ಹೇಗೆ ಉಪೇಂದ್ರ ಒಂದು ಸ್ಟಂಟ್ ಸ್ಕೂಲ್ ನಡೆಸ್ತಾ ಇರ್ತಾರೆ. ಅವರೊಬ್ರು ಪಿಕ್ಚರ್ ನಲ್ಲಿ ಸ್ಟಂಟ್ ಮ್ಯಾನ್ ಡ್ಯೂಯಲ್ ರೋಲ್ ಮಾಡಿದ್ದಾರೆ. ಅವರು ಮಕ್ಕಳಿಗೆ ಬರೀ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಮೆಂಟಲಿ ಯೋಚನೆ ಮಾಡ್ತಾರೆ ವಿನ ಫಿಸಿಕಲಿ ಏನು ಇರಲ್ಲ ಅಂತ ಹೇಳಿ ಫಿಸಿಕಲ್ ಟ್ರೈನಿಂಗ್ ಸ್ಕೂಲು. ಅವರು ಪಿಕ್ಚರ್ ಅಲ್ಲಿ ಸ್ಟಂಟ್ ಮ್ಯಾನ್ ಆದ್ರಿಂದ ಮಕ್ಕಳಿಗೆ ಸ್ಟಂಟ್ ಹೇಳ್ಕೊಡ್ತಿರ್ತಾರೆ. ಅವರು ಎಕ್ಸ್ಪರ್ಟ್ ಆಗಿರ್ತಾರೆ ಪ್ರತಿಯೊಂದು ಸ್ಟಂಟ್ ಅಲ್ಲಿ. ಈ ರೀತಿ ಯಾವಾಗ ಟೆರರಿಸಂ ಇದೆ ಅಂತ ಗೊತ್ತಾಗುತ್ತೆ ಅವ್ರ ಮನೇಲೆ, ಆಗ ಉಪೇಂದ್ರ ಅವರು ಒಂದು ಮಿಷನ್ ಮಾಡಿ, ಈ ಮಿಷನ್ಗೆ ಮಕ್ಕಳನ್ನೇ 5 ಜನ ಮಕ್ಕಳನ್ನ ಫಾಲೋ ಮಾಡಕ್ಕೆ ಆ ಒಂಥರ ಥ್ರಿಲ್ಲಿಂಗ್. ಯಾಕಂದ್ರೆ ಎಲ್ಲಿ ಸಿಗಾಕೊಂಡ್ಬಿಟ್ರು ಮಕ್ಕಳನ್ನ ದೇ ವಿಲ್ ಬಿ ಶಾಟ್ ಡೌನ್. ಆ ತರ ಪರಿಸ್ಥಿತಿನಲ್ಲಿ ಹೇಗೆ ಮಕ್ಕಳು ಉಪೇಂದ್ರ ಸೇರ್ಕೊಂಡು ಟೆರರಿಸ್ಟ್ ನ ಕ್ಯಾಪ್ಚರ್ ಮಾಡಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ಗೆ ಹೋಗಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಎಲ್ಲೆಲ್ಲಿ ಟೆರರಿಸ್ಟ್ ಕ್ಯಾಂಪ್ಗಳಿದೆ, ಏನೀಗ ಸಿಂಧೂರ್ ಆಪರೇಷನ್ ಸಿಂಧೂರ್ ಆಯ್ತು ಅದು, ಮತ್ತೆ ಮೊನ್ನೆ ಕೂಡ ಒಂದು ಟೆರರಿಸ್ಟ್ ಮನೆನ ಧ್ವಂಸ ಮಾಡಿದ್ದಾರೆ ಇಂಡಿಯನ್ ಆರ್ಮಿಯವರು. ಈ ರೀತಿ ಅದನ್ನ ಉಪೇಂದ್ರ ಮತ್ತು ಮಕ್ಕಳೇ ಡಿಸ್ಟ್ರಾಯ್ ಮಾಡ್ತಾರೆ ಟೆರರಿಸ್ಟ್ ಕ್ಯಾಂಪ್ ನ ಅಲ್ಲಿ ಹೋಗಿ. ಇದು ಒಂದು ನಕ್ಷಲ್ ನಿಂದ ಕತೆ. ಅದರಲ್ಲಿ ರಮ್ಯಾ ಅವರು ಮೋಸ್ಟ್ ಗ್ಲಾಮರಸ್ ಆಗಿ ಪಾರ್ಟ್ ಮಾಡಿದ್ದಾರೆ. ಕಥೆನಲ್ಲೂ ಅವ್ರ ಕ್ಯಾರೆಕ್ಟರ್ ಬಹಳ ಮುಖ್ಯವಾಗಿದೆ. ಅಂಡ್ ನೀವು ಸಾಂಗ್ ನೋಡಿದ್ರಿ, ಶಿ ಇಸ್ ವೆರಿ ಗ್ಲಾಮರಸ್. ಇಲ್ಲಿ ನೋಡೋ ತರ ಈ ತರ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದಾರೆ. ಒಂದು ಹಂಟರ್ ವಾಲಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಮೇಲಿಂದ ಒಂದು ಬ್ಯೂಟಿಫುಲ್ ಟಾರ್ಜಾನ್ ಮೇಲೆ ಒಂದು ಗ್ರಾಫಿಕ್ ಅಲ್ಲೇ ಸಾಂಗ್ ತೆಗೆದಿದೀವಿ. ಅಂದ್ರೆ ನಮ್ಮ ಇವತ್ತಿನ ಮಕ್ಕಳಿಗೆ ಟಾರ್ಜಾನೇ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಇವತ್ತೆಲ್ಲ ಬರೀ ವಿಡಿಯೋ ಗೇಮ್ಸ್ ಅದು ಇದೆಲ್ಲ ಬಂದು, ಟಾರ್ಜಾನ್ ಅನ್ನೋದು ಒಂದು ದೊಡ್ಡ ಚಿತ್ರಗಳಿಗೆ, ಇಂಗ್ಲಿಷ್ ಚಿತ್ರಗಳಿಗೆ, ಹಿಂದಿ ಚಿತ್ರಗಳಿಗೆ, ಈವನ್ ಕನ್ನಡ ಚಿತ್ರದಲ್ಲೂ ನಮ್ಮ ಪ್ರಭಾಕರ್ ಅವರು ಇದ್ದಾಗ್ಲೂ ಟಾರ್ಜಾನ್ ಅಂದ್ರೇನೆ ಒಂದು ಕ್ಯಾರೆಕ್ಟರ್ ಇತ್ತು. ಆ ಕ್ಯಾರೆಕ್ಟರ್ ಇವತ್ತು ಮಾಯ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಮಕ್ಕಳಿಗೆ ಮೊಬೈಲ್ ಗೇಮ್ಸ್ ಅದು ಎಲ್ಲ ಬಂದು ಆ ಕಾನ್ಸೆಪ್ಟ್ಗಳೆಲ್ಲ ಆಗಿದೆ. ಬಟ್ ಆ ತರದ್ದು ಒಂದು ಸಾಂಗ್ ನ ನಾವು ಮಕ್ಕಳಿಗೆ ರಮ್ಯಾ ಜೊತೆಲಿ ಮಾಡಿದೀವಿ. ಅದಕ್ಕೆ ಬಹಳ ಹುಲಿ, ಆನೆಗಳು, ಜಿರಾಫೆ, ಹೆಬ್ಬಾವು ಈ ತರದೆಲ್ಲ ಗ್ರಾಫಿಕ್ ಅಲ್ಲಿ ಕ್ರಿಯೇಟ್ ಮಾಡಿ ಒಂದು ಸಾಂಗ್ ಅದ್ಭುತವಾಗಿ ಮಾಡಿದೀವಿ. ಟೋಟಲಿ ಒಂದು ನಮ್ಮ ಇವತ್ತಿನ ಚಿತ್ರರಂಗದಲ್ಲಿ ಮಕ್ಕಳು ಮತ್ತು ಫ್ಯಾಮಿಲಿಗೆ ಪಿಕ್ಚರ್ಗಳೇ ಇಲ್ಲ. ನನ್ನ ನಾಗರಹೊಳೆ ಅಷ್ಟು ಸಕ್ಸಸ್ ಆಗಕ್ಕೆ ಬಿಕಾಸ್ ಆ ಹೊಸ ಕಾನ್ಸೆಪ್ಟ್, ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಅಂಡ್ ಚಿಲ್ಡ್ರನ್ ಅಡ್ವೆಂಚರ್ಗೆ. ಅದೇ ತರ ಈ ಚಿತ್ರದಲ್ಲೂ ಒಂದು 5-6 ಜನ ಬಹಳ ಮುಖ್ಯವಾದ ಕ್ಯಾರೆಕ್ಟರ್ ಮಕ್ಕಳು ಪ್ಲೇ ಮಾಡಿದ್ದಾರೆ. ಅವರು ಉಪೇಂದ್ರ ಜೊತೆಲಿ, ಉಪೇಂದ್ರ ಅವರು ಒಂಥರ ಅವ್ರಿಗೆ ಮಾಸ್ಟರ್ ಇದ್ದಂಗೆ, ಮಾಸ್ಟರ್ ಅಂತಾನೆ ಕರೀತಿರ್ತಾರೆ. ಅವರು ಕೊಡೋ ಮಿಷನ್ ಯಾವ್ಯಾವ ರೀತಿ, ಎಲ್ಲೆಲ್ಲಿ ಹೇಗೆ ಈ ಟೆರರಿಸ್ಟ್ ನ
ಫಾಲೋ ಮಾಡಬೇಕು, ಹೇಗೆ ಟೆರರಿಸ್ಟ್ನ ಸ್ಯಾಬಟೇಜ್ ಮಾಡಬೇಕು, ಹೇಗೆ ಟೆರರಿಸ್ಟ್ ಇಟ್ಟಿರೋ ಬಾಂಬ್ಗಳನ್ನ ತೆಗೆದು ಬಿಸಾಕ್ಬೇಕು ಅಂತೇಳಿ ಚಿಕ್ಕಪೇಟೆ ಸ್ಟ್ರೀಟ್ ಅಲ್ಲಿ ಬಾಂಬ್ ತಗೊಂಡು ಓಡ್ ಬರ್ತಾರೆ. ಅಂದ್ರೆ ಏನಾದ್ರೂ ಅಲ್ಲಿ ಬ್ಲಾಸ್ಟ್ ಆಗಿದ್ರೆ ಆ ಬ್ಲ್ಯಾಂಡ್ ಇದು ಏನ್ ಡೆಲ್ಲಿಲಿ ಆಯ್ತೋ ಅದಕ್ಕೆ ಜಾಸ್ತಿ ಆಗಿರೋದು ಅಂತದನ್ನ ಮಕ್ಕಳು ತಗೊಂಡೋಗಿದ್ದೇನೆ ಒಂದು ಪಾಂಡ್ಗೆ ಎಸ್ದು ಸೇವ್ ಮಾಡ್ತಾರೆ ಚಿಕ್ಕಪೇಟೆ ಸ್ಟ್ರೀಟ್. ಈ ರೀತಿ ಹಲವಾರು ಇನ್ಸಿಡೆಂಟ್ಗಳು ಮಾಡಿದೀವಿ.